ಮಾಡಿದ್ದೀರಾ? ರೂಲ್ಸ್ ಬುಕ್ಸ್ ತಗೊಳ್ಳಿ, ಎಷ್ಟು ಕಮಿಟಿ ಸೈನ್ ಮಾಡ್ಕೊಂಡಿದ್ದೀರಾ, ಏನೆಲ್ಲ ಸಜೆಷನ್ಸ್ ಆಗಿದೆ, ಏನೆಲ್ಲ ಮಾಡಿದ್ದೀರಾ ತಗೊಳ್ಳಿ. ARS ಕುಂಟರ್ ಮೇಡಮ್ ಇಲ್ಲಿದೆ ನೋಡಿ, ನಿಮಗೆ ಲೆಟರ್ ಮಾಡಿದ್ದಾರೆ ARS ಕುಂಟರ್ ಮೇಡಮ್. ನನಗೆ ಹಂಗತ್ತೆ ಉತ್ತರ ಕೊಟ್ರಿ, ಸಾರ್ವಜನಿಕರು ಇದ್ರು ಹೆಂಗ್ರಿ ಪರಿಸ್ಥಿತಿ? ನೀವು ಕರೆದಾಗ ತಾನೇ ಎಲ್ಲ ಕೋಆಪರೇಷನ್ ಔಷಧಿಗಳು ಸ್ವಲ್ಪ ಜಾಗ ಬಿಡ್ರಿ. ಕೊಡೋದಿಲ್ಲ ಅಂತ ನಾವು ಇವಾಗ ಇಷ್ಟು 4 ತಿಂಗಳಿಂದ ನಮ್ಮ 90 ವರ್ಷ ಬಂದಿದ್ದು ಮೇಡಮ್. ಟೈಫಾಯ್ಡ್ ಡೆಂಗು ಇತ್ತು, ಚೆಕ್ ಮಾಡಲಿಲ್ಲ ಮೇಡಮ್. ಹೊರಗಡೆ ಹೋಗಿ ಚೆಕ್ ಮಾಡಿಸ್ಕೊಂಡ್ಬಂದಿಲ್ಲ ಬರ್ಕೊಟ್ಟಿದ್ದು ಮೇಡಮ್. ಅದೆಲ್ಲನೂ ಮನೇಲಿದೆ ಮೇಡಮ್. ನಮ್ದಷ್ಟೇ ಅಲ್ಲ ಮೇಡಮ್, ಯಾರನ್ನಾದ್ರೂ ಕೇಳ್ಬೋದು ಮೇಡಮ್. ಇಲ್ಲೇ ಇಟ್ಟಿದ್ದಾರೆ ಮೇಡಮ್ ಅವ್ರನ್ನ, ಖಾಸಗಿ ಅವ್ರ ಅಂತಂದ್ರೆ ಅಲ್ಲೇ ಮಾಡಿಸ್ಕೊಂಬರ್ಬೇಕು ನಾವು. ಇಲ್ಲ ಗೇಟ್ ಮುಂದೆನೇ ಇದೆ ಬ್ಲಡ್ ಕೇಂದ್ರ. ಅವ್ರು ಕೇಳಿದೆ ಮೇಡಮ್, ನಾನು ಪರಿಚಯದಾರ ಥರ ಹೋಗ್ಬಿಟ್ಟು ನಾವು ಬ್ಲಡ್ ಚೆಕ್ ಮಾಡಿಸ್ಬೇಕು ಯಾವ್ಯಾವ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾಡೋದ ಒಂದು 2 ಮಾಡ್ತಾರೆ ಮೇಡಮ್. ಎಲ್ಲ ಅಲ್ಲೇ ನಮ್ಮ ಇಲ್ಲಿ ಇದ್ರಲ್ಲ ಸರ್. DHO ಫೋನ್ ಲಿಫ್ಟ್ ಮಾಡಲ್ರಿ, ಪುರಸಭೆ ಅಧ್ಯಕ್ಷರು ಫೋನ್ ಹಚ್ಚಾರ ಎತ್ತವಲ್ರು. ಅವ್ರು ಇಲ್ಲಿ ಭೇಟಿ ಕೊಡು ಮೇಡಮ್ ಅವ್ರ. ನಾನು ನೀವು ಏನಾಗಿದ್ದೀರಾ ಬರ್ರಿ, ನೀವು ಉತ್ತರ ಕೊಡಬೇಕು. ಇಷ್ಟೊಂದು ಸಮಸ್ಯೆ ಹೇಳ್ತಾ ಇದಾರಲ್ಲ. ನಾನು ಫೋನ್ 4 ಬಾರಿ ರಿಸೀವ್ ಮಾಡಿಲ್ರಿ. ಅಲ್ರಿ ಮಿನಿಸ್ಟರ್ PA ಕಡ್ಲಿಂದ ಫೋನ್ ಮಾಡಿಸಿ ಅಷ್ಟೇ ಫೋನ್ ರಿಸೀವ್ ಮಾಡ್ತಾರೆ. ಇಲ್ಲಿ ಹಾಸ್ಪಿಟಲ್ 2 ಡೆತ್ ಅದ ಸರ್, ಗರ್ಭಿಣಿಯರು. ಚೀಫ್ ಸೆಕ್ರೆಟರಿ ಒಂದು ನೋಟಿಸ್ ಹೊರಡಿಸಿದ್ದಾರೆ, ಗೊತ್ತಾ ನಿಮ್ಗೆ ಏನಂತ? ಸಾರ್ವಜನಿಕರು ಯಾರೇ ಫೋನ್ ಮಾಡಿದ್ರು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋರು ಫೋನ್ ಎತ್ತಬೇಕು ಅಂತ ಗೊತ್ತದಲ್ಲ. ARS ಮೀಟಿಂಗ್ ಯಾಕೆ ಮಾಡಿಸಿಲ್ಲ ನೀವು? ARS ಮೀಟಿಂಗ್ ನಿನ್ನೆ ಮಾಡಿದ್ರು. ನಿನ್ನೆ ಮಾಡಿ ಸೈನ್ ಮಾಡಿದ್ರೆ ಡೈರಿ ತರಿಸಿ ನೋಡ್ರಿ. 11 ತಿಂಗಳಲ್ಲಿ ನೆನ್ನೆ ಮಾಡಿದ್ದೀರಾ. ನೀವು ಏನ್ ಮಾಡ್ತಾ ಇದ್ದೀರಾ? ಸರಿ, ಇವ್ರುಗಳು ತಪ್ಪು. ನಿಮ್ಮನ್ನ ಏನಕ್ಕೆ ತಾಲೂಕ್ ಹೆಲ್ತ್ ಆಫೀಸರ್ ಅಂತ ಹಾಕಿರೋದು? ನಿಮ್ಮೇಲೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು. ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅವ್ರು ನೋಡ್ಬಿಟ್ಟು ನಿಮಗೆ ಹೇಳ್ಬೇಕು. ನೀವು ಇಲ್ಲಿ ಕೆಳಗಡೆ ಏನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಏನಿಲ್ಲ, ಏನಿದೆ, ಜನರು ಏನು ಸಮಸ್ಯೆ ಪಡ್ತಾ ಇದ್ದಾರೆ ಅನ್ನೋದು ನೀವು ಬಂದು ಕರೆಕ್ಟ್ ಮಾಡಬೇಕು. ಹಂಗಿದ್ರೆ ನಿಮ್ಮ ಅವಶ್ಯಕತೆನೇ ಇಲ್ವಲ್ಲ. ಏನೋ ಸಮಸ್ಯೆ ಯಾರು ಕರೆಕ್ಷನ್ ಮಾಡ್ತಾರೆ? ಯಾರು ಜನ ನೋಡೋಣ ಹೇಳ್ರಿ, ಏನೇನು ಸಮಸ್ಯೆ ಇದೆ ನನಗೆ ಗೊತ್ತಿರೋಷ್ಟು. ಅಲ್ಲಪ್ಪ, ಈಗ ನನಗೆ ಗೊತ್ತಿರೋಷ್ಟು ಸಮಸ್ಯೆ ನಿಮಗೆ ಗೊತ್ತಿದೆಯೋ ಇಲ್ಲೋ ಕೇಳೋಣ, ಹೇಳ್ರಿ. ನೀವು ತಾಲೂಕ್ ಹೆಲ್ತ್ ಆಫೀಸರ್ ಅಲ್ವಾ? ಆಯ್ತಪ್ಪ. ಈಗ ಇಲ್ಲಿರೋ ಆಸ್ಪತ್ರೆದು ಎಲ್ಲ ನಾನು ತಿಳ್ಕೊಂಡು ಬಂದಿದ್ದೀನಿ. ನಿಮ್ಗೆ ಏನೇನು ಗೊತ್ತು ಹೇಳಿ. ಇಲ್ಲಿ OPD ಆಗ್ತದೆ ಸುಮಾರು ಇವತ್ತೇ 160 OPD ಆಗ್ತದೆ ಮೇಡಮ್. ಡೆಲಿವರೀಸ್ ಆಗ್ತಿದ್ದಾರೆ. ಆಮೇಲೆ C-section ಸಮಸ್ಯೆ ಏನೇನಿದಾವೆ ಅದೇ ಹೇಳಿ. ಸಮಸ್ಯೆಗಳು ಏನಿಲ್ಲ ಮೇಡಮ್. ಸಮಸ್ಯೆ ಇಲ್ಲದೆ ಇದ್ರೆ ನಾನು ಯಾಕಪ್ಪ ಇಲ್ಲಿಗೆ ಬರ್ಲಿ ತಾಲೂಕ್ ಹೆಲ್ತ್ ಆಫೀಸರ್ಗೆ ಆಸ್ಪತ್ರೆಗೆ? ಮೇಡಮ್ 4 ವರ್ಷದ ಗರ್ಭಿಣ 3 ದಿನ ಚೆನ್ನಾಗಿ 3 ದಿನದಾಗ 2 ಗರ್ಭಿಣಿಯರು ಸತ್ತಾರೆ ಇದೆ ಹಾಸ್ಪಿಟಲ್. ಮೊನ್ನೆ ರೀಸೆಂಟ್ ಆಗಿ 1 ವರ್ಷದಲ್ಲಿ ಒಬ್ಬರು ಸತ್ತಾರೆ ಗಣಪುರದಲ್ಲಿ. ಇಲ್ಲೇ ಗಾಂಧಿ ಹಾಸ್ಪಿಟಲ್ ಇದು ಪೂರ್ತಿ ಸೀರಿಯಸ್ ಆದ್ಮೇಲೆ ಹೆಡ್ ಕ್ವಾರ್ಟರ್ನಾಗ ಬಾಸ್ ಇರಲ್ರಿ ಮೇಡಮ್ ಅವರು, ಪ್ರಿಯಾಂಕಾ ಮೇಡಮ್ ಇರಲ್ಲ. ನೀವು ಉತ್ತರ ಕೊಡ್ರಿ. ಗರ್ಭಿಣಿಯರು ಬರ್ತಾನೆ ಗಂಗೋತಿ ನಡ್ರಿ ಅಂತ ಬರ್ತಾರೆ. ಇಲ್ಲ ಮೇಡಮ್, ಇಲ್ಲಿ ನೋಡಿ ಅಂದ್ರೆ ಈಗ ಮುಂಚೆ ಇಲ್ಲಿ ಏನ್ ಇರ್ಬೇಕು ನಿಯಮಾನುಸಾರ ಅದ ಹೇಳಿ. ನಿಯಮಾನುಸಾರ ಏನಿರ್ಬೇಕು ಆಸ್ಪತ್ರೆಯಲ್ಲಿ? ಡಾಕ್ಟರ್ ಹೆಂಗಿರ್ಬೇಕು, ಯಾವ್ದಿರ್ಬೇಕು ಹೇಳಿ. 24 hours 24/7 hours ವರ್ಕ್ ಮಾಡೋದು. ರೌಂಡ್ ದಿ ಕ್ಲಾಕ್ ಡಾಕ್ಟರ್ಸ್, ಆಮೇಲೆ ಸ್ಟಾಫ್ ನರ್ಸಸ್ ರೌಂಡ್ ದಿ ಕ್ಲಾಕ್ ಇರ್ತಾರೆ. ಆಮೇಲೆ OPD ಸರ್ವಿಸಸ್ ಬೆಳಗ್ಗೆ 9ರಿಂದ ಸಂಜೆ 4 ಕೊಡ್ತಾರೆ. ಆಮೇಲೆ ರೌಂಡ್ ದಿ ಕ್ಲಾಕ್ ಎಮರ್ಜೆನ್ಸಿ ಡಾಕ್ಟರ್ ಒಬ್ಬರು ಇರ್ತಾರೆ ಮೇಡಮ್, ಸ್ಟಾಫ್ ನರ್ಸ್ ಇರ್ತಾರೆ. ಏನೇ ಬಂದ್ರೂ ಹೆರಿಗೆ ಬಂದು ಸಂಬಂಧಪಟ್ಟಿರೋದು, ಆಮೇಲೆ ಯಾವುದೇ ಎಮರ್ಜೆನ್ಸಿ ಕೇಸಸ್ ಬಂದಿದ್ರು, RT ಕೇಸ್ ಬಂದಿದ್ರು, PM ಬಂದಿದ್ರು, ಇವನ್ನೆಲ್ಲವೂ ಅಟೆಂಡ್ ಮಾಡಿದ್ರು. ನೀವು ಇಷ್ಟೊಂದೆಲ್ಲ ಸಮಸ್ಯೆ ಇದೆಯಲ್ಲ,
ನೀವು ಯಾಕೆ ಸ್ಥಾಯಿ ಸಮಿತಿಯನ್ನು ಕರೆದು ಮೀಟಿಂಗ್ ಮಾಡಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ಸಾರ್ವಜನಿಕರ ಜೊತೆ ಈ ಮೀಟಿಂಗ್ ಕಮಿಟಿ ಏನಕ್ಕೆ ಮಾಡೋದು ಸರ್ಕಾರ? ಇದು ಭಾಳ ಇಂಪಾರ್ಟೆಂಟ್. ಇಟ್ ಹಸ್ ಗಾಟ್ ಲಾಟ್ ಆಫ್ ಪವರ್ಸ್. ಯಾಕೆ ಮಾಡಿಲ್ಲ ನೀವು? ಮೇಡಮ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದಿಲ್ಲ. 22 ಕಿಲೋಮೀಟರ್ ಮೇಡಮ್, ಬೇರೆ ಜಿಲ್ಲೆಯಲ್ಲಿ ವಾಸ ಮಾಡ್ತಾರೆ. ಯಾವಾಗ ಎಮರ್ಜೆನ್ಸಿ ಇದೆ ಅವಾಗ ಮಾಡ್ತೀನಿ ಅಂತಾರೆ ಬಂದು. ಅಲ್ಲಿ ನೋಡಿ ಒಂದು ತಾಯಿ ಬಂದು ಹೇಳ್ತಾಳೆ ಬ್ಲಡ್ 12 ಗಂಟೆಗೆ ಬಂದು ಬ್ಲಡ್ ಆಚೆ ಕಡೆ ಮಾಡಿಸ್ಕೊಂಡ್ ಬನ್ನಿ ಅಂತಾರಂತೆ. ಇಲ್ಲೇ ಗೇಟಲ್ಲಿ ಬ್ಲಡ್, ಇಲ್ಲೇ ಗೇಟಲ್ಲೇ ಇದೇ ಸರ್ಕಾರಿ ಆಸ್ಪತ್ರೆ ಗೇಟಲ್ಲಿ ಬ್ಲಡ್ ಚೆಕಪ್ ಎಲ್ಲ ಅಲ್ಲಿ ಬರ್ಕೊಡ್ತೀರಂತೆ. ಎಷ್ಟು ಮಾಡ್ತಾರೆ ಎಲ್ಲ ಎವಿಡೆನ್ಸ್ ಇದೆಯಲ್ಲ ಅವ್ರ ಹತ್ರ ಈಗ. ಇಲ್ಲಿಂದ ರೆಫರ್ ಆಗೋರೇ ಇದಾರಂತೆ. ಲ್ಯಾಬ್ ಟೆಕ್ನಿಷಿಯನ್ ಏನೋ 1 ತಿಂಗಳಿಂದ ಏನೋ ರಜಾ ಅಂತೆ. ಅಂದ್ರೆ ಇಲ್ಲಿ ಇನ್ನೊಬ್ರು ICTC ಬಟ್ ಇಲ್ಲಿಂದ ಯಾಕಪ್ಪ ಅಲ್ಲಿ ಬರ್ಕೊಡ್ತೀರಾ? ಗೌರ್ಮೆಂಟ್ ಆಸ್ಪತ್ರೆ ಬಾಗ್ಲಲ್ಲೇ ಯಾಕೆ ಇನ್ನೊಂದು ರಕ್ತ ಪರೀಕ್ಷೆ? ಅವ್ರಿಗೆ ಯಾರು ಬಿಸ್ನೆಸ್ ಕೊಡೋರು? ನಾವೇ ತಾನೆ, ನಮ್ ಪೇಷಂಟ್ ತಾನೆ. ಈಗ ಇಲ್ಲ ಎದುರುಗಡೆನೆ ಸಾಕ್ಷಿ ಇದೆಯಲ್ಲ. ನಾವು ಬ್ಲಡ್ ಚೆಕ್ ಮಾಡಿ ದುಡ್ಡು ಕೊಟ್ಟು ಬರಂಗಿದ್ರೆ ಇಲ್ಲಿಗೆ ಯಾಕೆ ಸರ್ ನಾವು ಬರ್ತೀವಿ? ನೀವು ಇನ್ನೇನು ನೋಡಿದ್ರೆ 5 ರೂಪಾಯಿ ಚೀಟಿ ಅಷ್ಟೇ ಮಾಡೋದು ನಿಮ್ದು. ಎಲ್ಲನೂ ಹೊರಗಡೆ ಎಲ್ಲ. ನೀವು ಎಷ್ಟು ಸಲ ಬಂದಿದ್ದೀರಾ ಇಲ್ಲಿ? ನಾನು ರೆಗ್ಯುಲರ್ ಆಗಿ ಬರ್ತೀನಿ. ಯಾವಾಗ? ವಾರದಲ್ಲಿ 1-2 ಸಲ ಬಂದಿರ್ತೀನಿ. ಏನ್ ನೋಡ್ತೀರಾ? ರೆಗ್ಯುಲರ್ ಅಂತಾರೆ, ಮತ್ತೆ ವಾರದಾಗ 2 ಸಲ. ಅದೇ ಅಂದ್ರೆ ವಿಸಿಟ್ಸ್ ಅಲ್ಲ ಇರ್ಲಿ ಪರವಾಗಿಲ್ಲ. ವಿಸಿಟ್ಸ್ ವಾರಕ್ಕೆ 2 ಸಲ ಬಂದ್ರು ಬೇಕಾದಷ್ಟು ಆಯ್ತು. ಬೇಕಾದಷ್ಟು ಬದಲಾವಣೆ ಮಾಡ್ಬೋದು ಡಾಕ್ಟ್ರೇ. ಇಷ್ಟೆಲ್ಲ ಕಂಪ್ಲೇಂಟ್ ಹೊತ್ಕೊಂಡ್ ಬರ್ಬೇಕಾಗಿಲ್ಲ ನಾವು. ನೀವು ಎಲ್ಲವನ್ನು ಹೊರಗಡೆ ಬರ್ಕೊಡೋದಿಲ್ಲ. ಯಾಕೆ ಆ ಥರ? ಆಮೇಲೆ ಡೆಲಿವರಿ ಎಲ್ಲ ಕಡಿಮೆ ಆಗಿದಾವೆ. ಬರ್ತಾ ಬರ್ತಾ ಕಡಿಮೆ ಆಗಿ ಬರ್ತಾ ಇದ್ದಾವೆ. ಸರಿ, ಸ್ವಲ್ಪ ಸರ್ಕಾರ ಅವ್ರು ಕ್ಲಿಯರ್ ಮಾಡಿ. ಮಾತಾಡ್ಬೇಡಪ್ಪ ಪ್ಲೀಸ್, ಮಾತಾಡ್ಬೇಡ. ಸ್ಟಾಕ್ಸ್ ಎಷ್ಟು ಬರ್ತದೆ ನಮ್ಮ ಕೆಳಗಡೆ ನೀವು ಹೊರಗಡೆ ಚೀಟಿ ಬರೋದು ಮಾಡಿ ನಾನು ಸಾರ್ವಜನಿಕ ಕಂಪ್ಲೇಂಟ್ ಮಾಡ್ತೀನಿ. ಹಂಗಾಗಿ ನಿನ್ನ ಮೀಟಿಂಗ್ ಮಾಡೀನಿ. ಮೊನ್ನೆ ನಾನು ಇಲ್ಲಿ ವಿಸಿಟ್ ಕೊಟ್ಟಿದ್ದೆ. ನಮ್ಮ ಮುನ್ಸಿಪಾಲಿಟಿಯಿಂದ ನಮ್ಗೆ ಎಷ್ಟು ಹೆಲ್ಪ್ ಮಾಡೋಕೆ ಸಾಧ್ಯ ನಾನು ಮಾಡಿದ್ರಿ. ಸಾಫ್ಟ್ವೇರ್ ಮಾಡ್ರಿ ಅದಕ್ಕೆ ಸಾಫ್ಟ್ವೇರ್ ಮಾಡೋಂತಿದ್ರೆ ಬರಲ್ಲ ಅಂತಾರೆ. ಆಲ್ರೆಡಿ OPD ಬಂದಿದೆ ಮೇಡಮ್. OPD ಇಂದ ಇನ್ನ IPD ಫಾರ್ಮಸಿ ಸಾಫ್ಟ್ವೇರ್ ಮಾಡಿದಾರೆ ಮೇಡಮ್. ಎಲ್ಲ IPD ಲ್ಯಾಬ್ ಫಾರ್ಮಸಿ ನಾವು ಮಾಡಕ್ ಸ್ಟೇಟ್ ಇಂದ ಡಿಸ್ಟ್ರಿಕ್ಟ್ ರೀಸೆಂಟ್ ಆಗಿ ಮೊನ್ನೆ ಹುಬ್ಳಿ KMC ಹಾಸ್ಪಿಟಲ್ ಅಲ್ಲಿ ಹೊರಗಡೆ ಚೀಟಿ ಕೊಡ್ತಿದ್ರು. ಹಂಗಾಗಿ ಅವ್ರು ಏನ್ ಮಾಡಿದ್ರು, ಮೊನ್ನೆ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ಕೂಡ ಮೊನ್ನೆ ಆದೇಶ ಮಾಡಿದ್ರು ಹುಬ್ಳಿಯಲ್ಲಿ. ಈಗ ಬಂದ್ರೆ ನಾವು ಹೇಳಿದ್ವಿ ಅದೊಂದು ವೆಬ್ಸೈಟ್ ಬಂದಿದೆ, ಸಾಫ್ಟ್ವೇರ್ ಬಂದಿದೆ. ಹೊರಗಡೆ ಪೇಷಂಟ್ ನಂಬರ್, ಫೋನ್ ನಂಬರ್, ಟ್ಯಾಬ್ಲೆಟ್ಸ್ ಏನೇನು ಎಲ್ಲ ಬೇರೆ ಬರೀಬೇಕ್ರಿ. ಸಿಸ್ಟಮ್ ಈ ಹಾಸ್ಪಿಟ್ಲಾಗ ಬರುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಮೆಡಿಕಲ್ ಕಾಲೇಜ್ ಅಲ್ಲಿ ನಾವು ಮಾಡಕ್ ಬರೋಣ. ಅವ್ರು ಕಾನ್ಫಿಗರೇಷನ್ ಮಾಡಿಸ್ಕೊಟ್ರೆ ನಾವು ಮಾಡಕ್. ಈಗ ಸದ್ಯ OPD ಅಷ್ಟೇ. ನೀವುಗಳೆಲ್ಲ ಮಾಡಿಸಿ ಬರ್ರಿ, ಬರ್ರಿ ಮೇಡಮ್.